ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಒಂದು 7 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ. ಇವತ್ತೇನಪ್ಪ ಅಂದರೆ ಇವತ್ತು ನಮ್ಮ ಧನ್ಯನ ಬರ್ಡೇ ಇದೆ. ಅದಕ್ಕೆ ಅವಳಿಗೆ ಈಗ ವಿಶ್ ಮಾಡ್ತೀನಿ. ಬನ್ನಿ, ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಧನ್ಯ ಧನ್ಯ ಧನ್ಯಮ್ಮ, ಕೈ ಕೊಡಮ್ಮ. ಹ್ಯಾಪಿ ಬರ್ಡೇ ಧನ್ಯಮ್ಮ. ಧನ್ಯ ಧನ್ಯ, ಹ್ಯಾಪಿ ಬರ್ತ್ಡೇ ಮಗನೇ. ಅಮ್ಮ ಬರ್ಡೇ ಇವತ್ತು. ಧನ್ಯ, ಹ್ಯಾಪಿ ಬರ್ಡೇ ಮಗನೇ ಇವತ್ತು. ಎದಾ ಥ್ಯಾಂಕ್ಸ್ ಹೇಳು. ವಿಶ್ ಮಾಡ್ತೀನಿ, ಕೊಡು ಇಲ್ಲಿ ಕೈ ಕೊಡು. ಏನು ಇಲ್ಲಿ ನೋಡಿಲ್ಲಿ ಏನು ಮಾಡ್ತಿದ್ದೀನಿ. ಕೈ ಕೊಡಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಹೇಳು. ನಿದ್ದೆ ಇನ್ನೂ ಸ್ವಲ್ಪ ಮಲಗ್ತೀಯಾ? ಮಲಗು. ಇನ್ನು ಬಾಗಿಲು ಕಸ ಗುಡಿಸಿಲ್ಲ. ಬಾಗಿಲು ಕಸ ಎಲ್ಲ ಗುಡಿಸಾದ್ಮೇಲೆ ಸಿಗೋಣ. ಇನ್ನಮ್ಮ ಬಂಗಾರೆ, ಹುಟ್ಟು ಹಬ್ಬದ ಶುಭಾಶಯಗಳು ಬಂಗಾರ. ಎದ್ದೇಳು ಪಪ್ಪ, ಬೇಗ ಎದ್ದು ರೆಡಿಯಾಗು. ಗುಂಡಮ್ಮ ಹಿಂಗೆ ಬಲಗಡೆ ಮಗದಾಗ ಎದ್ದೇಳು. ಜಿಜ್ಜಿ ಕೈ ಜಿಜ್ಜಿ ಅಲ್ಲಿದೆ ಜಿಜ್ಜಿ. ನಾನು ಬಾಗ್ಲಿಗೆ ನೀರು ಹಾಕೋಣಂದ್ರೆ ನೀವು ಸೈಡೇ ಬಿಡ್ತಾ ಇಲ್ಲ. ಎದ್ದು ಬಂಗಾರ, ಕಮ ಎಲ್ಲ ಕಟ್ಟೈತೆ. ಅವ ವಿಶ್ ಮಾಡಿ ಬಾ, ಕರ್ಕೊಂಬರಪ್ಪಿ. ವಿಶ್ ಮಾಡವ. ಹ್ಯಾಪಿ ಬರ್ತ್ಡೇ ಧನ್ಯ. ಥ್ಯಾಂಕ್ಸ್ ಅಜ್ಜಿನ ಮಗನೇ. ಥ್ಯಾಂಕ್ಸ್ ಹೇಳಪ್ಪಜ್ಜಿ. ಧನ್ಯ, ಹ್ಯಾಪಿ ಬರ್ತ್ಡೇ ಧನ್ಯ. ಹ್ಯಾಪಿ ಬರ್ತ್ಡೇ ಧನ್ಯ. ಥ್ಯಾಂಕ್ ಯು ಹೇಳ್ತೀರಿಲ್ಲ ಧನ್ಯ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಹೇಳು ಮಗನೇ. ಥ್ಯಾಂಕ್ಸ್ ಹೇಳು. ಧನ್ಯ ಥ್ಯಾಂಕ್ಸ್ ಹೇಳ್ತೀಯ ಹೇಳಲ್ಲ? ಹೇಳು, ಬೇಗ ಹೇಳು. ಹೇಳಲ್ಲ, ಬೇಗ ಹೇಳಮ್ಮ. ಮುರಿತಳು. ಹ್ಯಾಪಿ ಬರ್ತ್ಡೇ ಧನ್ಯ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಧನ್ಯ ನಮ್ಮ ಬರ್ಡೇ ಸ್ಪೆಷಲ್ ಆಗಿರೋದ್ರಿಂದ ಅವಳಿಗೆ ಏನು ತಿಂಡಿ ಬೇಕು ಅಂತ ಕೇಳಿದ್ವಿ. ಅವಳು ಚಪಾತಿ ಬೇಕು ಅಂತ ಹೇಳಿದ್ಲು. ಅದಕ್ಕೆ ನಮ್ಮ ಚಪಾತಿ ಕಲಿಸ್ತಾ ಇದೆ. ನಾನು ಬೀನ್ಸ್ ಎಲ್ಲ ಮುರಿದು ಪಲ್ಯ ಮಾಡೋಣ ಅಂತ, ಬೀನ್ಸ್ ಇತ್ತು ಅದ್ರ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅವಳೇನೋ ಬೇರೆ ಕೇಳ್ತಾಳೇನೋ ಅಂದ್ಕೊಂಡ್ರೆ ಚಪಾತಿ ಬೇಕು ಅಂತ ಕೇಳ್ಬಿಟ್ಲು. ಹಾಗಾಗಿ ಚಪಾತಿನೇ ಮಾಡ್ತಾ ಇದ್ದೀವಿ. ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿಕೊಟ್ರೆ ಅವ್ರಿಗೂ ಖುಷಿ. ಹಾಗಾಗಿ ಅದನ್ನೇ ಮಾಡಿಕೊಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಬಸ್ ನಿಲ್ಸ್ತಾರಲ್ಲ ಅಲ್ಲ ನೀರು ಚಲ್ಲದೇ ಇಲ್ಲ, ಮ್ಯಾಗ ಬಿಡೋದೇ ಇಲ್ಲ ಕಾಲಿಡಕ್ಕೆ. ಬಸ್ ನಿಲ್ಲಕ್ಕೆ ಒಂದು ಕಾಪರ್ ಮಾಡಿಸಿ ನಮಗೆ ಆಟ ಆಡ್ಕೊಂಡು ಬಿಸ್ತಾರಮ್ಮ. ಗೊತ್ತಿಲ್ಲ.
ಮೊಬೈಲ್ ಬಿಡುತ್ತೆ, ಹುಷಾರು. ಟೀಗೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಟೀ ಕೊಟ್ಬಿಟ್ರೆ ಮುಂದೆ ಕೆಲಸ ಮಾಡೋಕೆ ಹೋಗ್ತಾರೆ, ಇಲ್ಲಾಂದರೆ ಅವ್ರು ಕೆಲಸ ಮಾಡೋಕ್ಕೆ ಹೋಗಲ್ಲ. ಟೀಗೋಸ್ಕರ ವೆಯ್ಟ್ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಧನ್ಯ ಟಿಫನ್ಗೆ ಚಪಾತಿ ಬೀನ್ಸ್ ಪಲ್ಯ ಅವ್ಳು ಕೇಳ್ದಂಗೆ ಎರಡೂ ಮಾಡಿಕೊಟ್ಟಿದ್ದೀವಿ. ಸ್ಕೂಲಿಗೆ ತೊಗೊಂಡೋಗ್ಲಿ ಅಂದ್ಬಿಟ್ಟು ಜಾಮೂನ್ ರೆಡಿ ಮಾಡಿಟ್ಟಿದ್ದೀನಿ, ತಗೊಂಡು ಹೋಗ್ತಾಳೆ. ಅವಳಿಗೆ ಸಖತ್ ಇಷ್ಟ ಜಾಮೂನ್ ಅಂದರೆ. ಈ ಮೂರು ಅವಳು ಸ್ಕೂಲಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಧನ್ಯ ನೋಡಿ ಬರ್ತಡೇಗೆ ಈ ಥರ ರೆಡಿಯಾಗಿದ್ದಾಳೆ ಸ್ಕೂಲಿಗೆ ಹೋಗೋಕ್ಕೆ. ಫೋಟೋ ತೆಗಿತಲ್ಲ, ನಾನು ವಿಡಿಯೋ ಮಾಡ್ತಿದ್ದೀನಿ. ಹಾಯ್ ಮೇಡಮ್. ನಿಶು ಹಾಯ್. ಹಾಯ್. ಬಸ್ ಇನ್ನೂ ಬಂದಿಲ್ಲ. ಧನ್ಯ ಬಾಯ್. ಬಸ್ಸಲ್ಲಿ ತಿನ್ನಲ್ಲ. ಸರಿ ನಡಿ, ಬೇಗ ಬೇಗ ಟೈಮ್ ಆಯಿತು. ಧನ್ಯನ ಕಳಿಸಿ ಆರಾಮಾಗಿ ಟಿಫನ್ ತಿನ್ನೋಣ ಅಂತ ಹಾಕೊಂಡು ಕೂತಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಇರಲಿಲ್ಲ, ಹಾಗಾಗಿ ನಮ್ಮ ಮಾವನೇ ಕೂತಿದ್ದು ಕೆಲಸ ಮಾಡಿಸ್ತಾಯಿದ್ರು. ಇವತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬ್ಯುಸಿ ಇದ್ದರು, ಅವ್ರು ಯಾವುದೋ ಬೇರೆ ಊರಿಗೆ ಹೋಗಿದ್ರು. ಸಂಜೆ ಬಂದರು, ಹಾಗಾಗಿ ನಮ್ಮ ಮಾವನೇ ಕೂತಿದ್ದು ಎಲ್ಲ ಕೆಲಸನೂ ಮಾಡಿಸ್ತಾಯಿದ್ರು. ಜಸ್ಟ್ ನೋಡಿ ಹೆಂಗೆ ಮಲಗಿದ್ದಾನೆ ಅವ್ರ ಅತ್ತೆ ತೊಡೆ ಮೇಲೆ. ಅವನಿಗೆಲ್ಲ ತೊಡೆ ಮೇಲೆ ಮಲಗೋದೇ ಇಲ್ಲ, ಜೋಕಾಲೆಯಲ್ಲಿ ಅಷ್ಟೇ ಮಲಗ್ತಿದ್ದು. ಅವ್ರ ಅತ್ತೆ ಮಲಗಿಸಿರೋದಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾನೆ ಇವತ್ತು. ಇವಾಗ ಮಧ್ಯಾಹ್ನ 1-2 ಗಂಟೆ ಆಗಿದೆ. ಅವ್ರಿಗೆಲ್ಲ ಊಟ ಕೊಡಬೇಕು. ಸ್ನಾನ ಆಯಿತು, ಪೂಜೆ ಆಯಿತು. ಜಶು ಇನ್ನೂ ಮಲಗಿದ್ದಾನೆ. ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಡ್ಬೇಕು. ಇವತ್ತಿನ ಮಂಗಳವಾರದ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಸ್ವಲ್ಪ ಲೇಟಾಗೋಯ್ತು ಪೂಜೆ ಮಾಡೋದು. ಅಲ್ಲಿ ಕೆಲಸದವ್ರ ಅಣ್ಣವ್ರಿಗೆ ಸಾಂಬಾರು ರೆಡಿ ಮಾಡಿದ್ದೀನಿ. ಬೇಳೆ ಸಾಂಬಾರು, ಅನ್ನ ರೆಡಿಯಾಗಿದೆ. ಪಲ್ಯ ಇದೆ, ಬೆಳಗ್ಗೆದ್ದು ಬೀನ್ಸ್ ಪಲ್ಯ, ಚಪಾತಿ ಇದೆ. 2 ಚಪಾತಿ ಕೊಟ್ಟು ಅನ್ನ ಕೊಟ್ಬಿಟ್ರೆ ಮುಗೀತು ಅವ್ರದ್ದು. ಊಟಕ್ಕೆ ಕದ್ದಿದ್ದೀನಿ, ಈಗ ಊಟಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಊಟ ಕೊಟ್ಟಾಯಿತು, ಅಣ್ಣವ್ರದ್ದೆಲ್ಲ ಊಟ ಆಯಿತು. ಈಗ ನಾನು ಸ್ವಲ್ಪ ಜಾಮೂನ್ ತಿನ್ನೋಣ, ಧನ್ಯ ಮಾಡಿದ್ನಲ್ಲ ಅದನ್ನ ಬರ್ಡೇಗೆ ಅಂತ, ಅದನ್ನು ತಿನ್ನೋಣ ಅಂತ ಹಾಕೊಂಡ್ಬಿಟ್ಟು ಕೂತಿದ್ದೀನಿ. ನೋಡಿ ಹೇಗಿದೆ ನಾನು ಮಾಡಿರೋ ಜಾಮೂನು, ಚೆನ್ನಾಗಿದೆ ಜಾಮೂನು. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಹೇಳ್ತೀನಿ. ನಾನು ಮಾಡಿರೋದಲ್ವಾ, ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ. ನಮ್ಮ ಧನ್ಯನೂ ಬಾಕ್ಸಿಗೆ ಹಾಕೊಂಡು ಹೋಗಿದ್ದಾಳೆ. ಜಶು ಇದ್ದಾಳೆ, ಅಷ್ಟೊತ್ತಿಗೆ ಊಟ ಮಾಡ್ಕೊಡ್ಬೇಕು. ಇಲ್ಲಾಂದರೆ ಅವ್ನು ಊಟ ಮಾಡೋಕ್ಕೆ ಬಿಡಲ್ಲ. ಹಿಂಸೆ ಮಾಡಿ ಕಿರಿಕಿರಿ ಎಲ್ಲ ಮಾಡ್ತಿರ್ತಾನೆ, ಅಳ್ತಾನೆ. ನೀಟಾಗಿ ಕುತ್ಕೊಂಡು ಊಟ ಮಾಡೋಕ್ಕೆ ಬಿಡಲ್ಲ. ಜಾಮೂನ್ ತಿಂದು ಊಟ ಮಾಡ್ಕೊಂಬಿಟ್ಟು ಕುತ್ಕೊಂಡ್ಬಿಡೋಣ ಇದ್ದಾಳೆ ಅಷ್ಟೊತ್ತಿಗೆ. ಸಂಜೆ 5 ಗಂಟೆ ಆಗಿತ್ತು ಅನಿಸುತ್ತೆ. ನಮ್ಮ ಯಜಮಾನ್ರು ಬಂದರು, ಬಾ ಕೇಕ್ ತೊಗೊಬರೋಣ. ಏನೂ ಪ್ಲ್ಯಾನಿಂಗ್ ಇರಲಿಲ್ಲ, ಏನೂ ಸೆಲೆಬ್ರೇಷನ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ವಿ. ಹಾಗಾಗಿ ಏನೂ ಹೇಳಿರಲಿಲ್ಲ. ಇವರು ಸಡನ್ನಾಗಿ ಬಂದು ಸಣ್ಣೋಳಲ್ವ, ಹಾಗಾಗಿ ತಂದುಬಿಡೋಣ ಬಾ ಅಂತ ಕರ್ಕೊಂಡು ಬಂದರು. ಬರ್ತಡೇ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಮಾಡಬಾರ್ದು ಈ ಸಲ ಅಂತ ಬಿಟ್ಬಿಟ್ಟಿದ್ವಿ. ಧನ್ಯಂಗೆ ಬೇಜಾರಾಗುತ್ತೆ ಅಂತ 1-2 ಬಲೂನ್ ಹಂಗೆ ಅಂಟಿಸ್ಬಿಟ್ಟು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಬಲೂನೆಲ್ಲ ಅಂಟಿಸ್ಬಿಟ್ಟು ಹ್ಯಾಪಿ ಬರ್ತ್ಡೇ ಹಾಕಿದ್ದೀನಿ. ನೋಡೋಣ ನಮ್ಮ ಧನ್ಯ ಬಂದಮೇಲೆ ಹೇಗೆ ಆಗುತ್ತೆ ಬರ್ತಡೇ ಅಂತ. ಧನ್ಯ ಅವ್ರ ತಾತನ ಕಾಲ್ ಮಾಡಿ ಕರೆದಿದ್ಲು, ಬನ್ನಿ ಬಾ ತಾತ ಕೇಕ್ ಕಟ್ ಮಾಡ್ತೀನಿ ಅಂತ. ಅವ್ರ ತಾತ ಬರೋ ಅಷ್ಟರಲ್ಲಿ ಅವ್ರ ತಂಗಿ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ಲು. ಅವಳು ಇವಳು ಹೆಂಗೆ ಚೆನ್ನಾಗಿ, ಅವರಿಬ್ರದ್ದು ಫೋಟೋಸ್ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಇಬ್ರದ್ದು ನಿಲ್ಲಿಸಿ ಚೆನ್ನಾಗಿ ಫೋಟೋಸ್ ತೆಗಿತಾ ಇದ್ವಿ. ಇಬ್ಬರು ಚೆನ್ನಾಗಿ ಕಾಣಿಸ್ತಿದ್ರು ಮುದ್ದಾಗೆ. ಧನ್ಯಂಗೆ ಈ ಥರ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಇಷ್ಟ ಆಗಲ್ಲ, ಅವಳಿಗೆ ಈ ಥರ ಸಿಂಪಲ್ಲಾಗಿದ್ದರೆ ವೇರ್ ಮಾಡ್ತಾಳೆ. ಇವತ್ತಂತೂ ಸ್ಕೂಲಿಗೆ ಹಾಕೊಳ್ಸಿ ಹೆವಿ ಇರಿಟೇಷನ್ ಮಾಡ್ಕೊಂಬಿಟ್ಟಿದ್ಲಂತೆ. ಹಾಗಾಗಿ ಇದೇ ಥರ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇದೇ ಥರ ಡ್ರೆಸ್ ಸಿಂಪಲ್ ಆಗಿರೋದು ತೊಗೊಂಬಂದ್ವಿ. ಅವಳಿಗೂ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾಳೆ, ವೇರ್ ಮಾಡ್ತಾಳೆ, ಅದಕ್ಕೋಸ್ಕರ ಅಷ್ಟೇ. ಕಟ್ ಮಾಡ್ಬಿಡ್ತೀನಿ, ಎಲ್ಲ ಕಟ್ ಮಾಡ್ಬಿಡ್ರಿ. ನಾವು ಈ ಕಡೆ ಬರೀ ಯಾಕ ನೀವು. ಹ್ಯಾಪಿ ಬರ್ತ್ಡೇ ಧನ್ಯ, ಹ್ಯಾಪಿ ಬರ್ತ್ಡೇ
ಕಟ್ ಮಾಡು ಜಶು ಕಾಮ್ ಜಶು ಹಿಡ್ಕ ಧನ್ಯ ಎಕ್ಕಡ ಮೊದಲು ಬಾ ಇಬ್ರು ಕಟ್ ಮಾಡ್ರಿ 3 ಜನ ಕಟ್ ಮಾಡಿ ಅವ್ನ ನಡುವೆ ನಿಲ್ಸು. ಇಲ್ಲಿ ನೋಡ್ರಿ ಎಲ್ಲರೂ ಜಶು ಅಲ್ಲಿ ಜಶು ಮನುಷ್ಯನ ಇಲ್ಲಿ ನೋಡ ಇಲ್ಲಿ ನೋಡ್ರಿ ಅಷ್ಟು ಒಂದ್ಸತಿ ನೋಡ್ರಿ. ನನ್ನ ಕ್ಯಾಮ್ರಾಗೂ ಸ್ವಲ್ಪ ಪೋಸ್ ಒಂದು ನಿಮಿಷ ಆಗೈತೆ ಸರ ಹಾಕಿ ಒಂದ್ಸಲ. ಇದು ಪಾಯ್ ಚಪ್ರಿಸ್ತೈತ ತಿನ್ಸಪ್ಪ ನೀನು ತಿನ್ಸ ಬಾ ಫಸ್ಟ್ ನಿಂದು ಕೇಕ್ ಕಟ್ಕೊಂಡು ಬಂದು ನಮ್ಮ ಇಲ್ಲಿ ನೋಡು ಧನ್ಯ ಈ ಕಡೆ ತಿರ್ಕೊಂಡು ತಿನ್ಸು. ಅಯ್ಯೋ ಮುಗ್ನೆ ಬರ್ತಿರಲ್ಲ ನೀವು ಒಂದು ಸ್ಟೂಡೆಂಟ್. ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲ ನಮ್ಮ ಅವನು ಕೇಕ್ ಅಕ್ಕ ಹೇಳ್ರಿ ನಮ್ಮ ಅವನು ಕೇಕ್ ತಿನ್ಸೋರು ನೋಡಿ ಫ್ರೆಂಡ್ಸ್. ನಮ್ಮ ಮಾವ ಎಷ್ಟು ಚೆನ್ನಾಗಿ ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಾಯ್ ಮಾಡ್ರಿ ಮಾವ ಆಕೆ ಬರಕ್ ಒಂದ್ಸಲಿ ಅಲ್ಲಿ ಅಮ್ಮ ಧನ್ಯ ತಿನ್ನಿಸ್ತಾ ಕೂಡ ಮಾತಾಡ್ತಿ. ಇಲ್ಲಿ ನೋಡ್ರಿ ಇಲ್ಲಿ ಧನ್ಯ ಹಾಕಿ ಕೈ ಕೊಡು ಒಂಚೂರು. ಅವ್ರು ತಿನ್ನಿಸ್ತಾಳೆ ನೀನಿಗೆ ಕೊಡಮ್ಮ ಧನ್ಯ. ಬಾ ಬಂದ್ಬಿಡವ ಹೋಗು ಬಾ ಧನ್ವಿಕಾ ಹಂಗ ತಾತನ ಕುತ್ಕೊಳ್ಳವ ಒಂಚೂರು ಕ್ಯಾಮ್ರಾ ನೋಡಿ ನೀನು ನೋಡ್ರಿ ಕ್ಯಾಮ್ರಾ ನೋಡ್ರಿ ಇಡು ಕೊಡು ತಿನ್ನಿಸ್ತಾಳೆ ಕೊಡು ಕ್ರೀಮ್ ತಿನ್ಲಿ ಒಂದೇ ಒಂಚೂರು ಯಾಕಂಗ್ ಮಾಡ್ತೀಯ ಮಾಡ್ಕೊಳ್ಳೋದು ನಾನು ತಿನ್ಸಿದ ಮೇಲೆ ನಾನು ಒಂಚೂರು ಕೊಡ್ತೀನಿ ಅದೇ ಕೈ ರಾಹುಲ್ ಎಲ್ಲ ಬಂದೆ ಇಲ್ಲೆಲ್ಲ ಹೊರಗೆ ಇದ್ದ ನೀ ಬಾಯ್ ನೀ ಬಾಯ್ ಅಯ್ಯಪ್ಪ ತಿಗಲ್ಲ ಬಾಯ್ ಬಾಯ್ ಎಂದೆ ಬಾಯ್ ಬಾಯ್ ಒಂದು ನಿಮಿಷ ಮುಗೀತು ಬರ್ತಡೇ ಎಲ್ಲ ಮುಗೀತು. ಧನ್ಯ ಕೇಕ್ ಎಲ್ಲ ತಿಂದ್ಬಿಟ್ಲು. ಎಲ್ರಿಗೂ ಕೊಡೋಕ್ಕಿಂತ ಮುಂಚೆ ಅವಳೆ ಜಾಸ್ತಿ ತಿನ್ನಕ್ಕೆ ಓಡಾಡ್ತಾ ಇದ್ಲು. ಹಿಂಗೆ ಅನ್ನಿಸ್ತೈತೆ ಧನ್ಯ? ತುಂಬಾ ಖುಷಿ ಆಯ್ತಾ? ಅಮ್ಮನಿಗೆ ಐಸ್ ಕ್ರೀಮ್ ಬೇಕಿತ್ತು. ಐಸ್ ಕ್ರೀಮ್ ಬೇಕಿತ್ತಾ? ಐಸ್ ಕ್ರೀಮ್ ಇರೋದು ಅದಲ್ಲ, ಐಸ್ ಕ್ರೀಮ್ ಇರಲ್ಲಮ್ಮ, ಸುಮ್ಮನೆ ಹಂಗೆ ಮಾಡಿ. ಐಸ್ ಕ್ರೀಮ್ ಕೆಳಗೆ ಕೇಕೆ ಬಾಸ್ಲೆಟ್. ಖುಷಿ ಆಯ್ತಾ? ಸ್ಕೂಲಲ್ಲೆಲ್ಲ ಏನೇನು ಮಾಡಿದೆ? ಸ್ಕೂಲಲ್ಲಿ ಮ್ಯಾಮಿಗೆ ಕೊಟ್ಟೆ, ಫ್ರೆಂಡ್ಸಿಗೆ ಕೊಟ್ಟೆ. ಅವರು ಈ ಸಲ ಹ್ಯಾಪಿ ಬರ್ಡೇ ಹೇಳಿದ್ರು. ಏನಂತ ಹೇಳಿದ್ರು ಮಗನೆ? ಈ ಸಲ ಹ್ಯಾಪಿ ಬರ್ಡೇ ಮೇಗೋ ಬೆಸ್ಸು ಸಾಡಾಡ. ಅಮ್ಮ ಅದನ್ನೇ ಅನ್ಬೇಕು, ನಾವು ಹ್ಯಾಪಿ ಬರ್ತ್ಡೇ ಅಂತೀವಿ ಅಷ್ಟೇ. ಹೌದಾ? ಅದನ್ನ ಹೇಳ್ಬೇಕಾ? ಅದು ಸ್ಕೂಲಲ್ಲೆಲ್ಲ ಹೇಳಿಸ್ತಾರಮ್ಮ, ನಾವೆಲ್ಲ ಹೇಳಕ್ಕಾಗುತ್ತಾ? ನಾವು ಹೇಳ್ಬೇಕಮ್ಮ, ಏನಾಗಲ್ಲ. ಹೌದಾ? ಖುಷಿ ಆಯ್ತಾ ಒಟ್ಟು? ನಿನ್ನ ಡ್ರೆಸ್ ಇನ್ನೊಂದ್ಸಲಿ ತೋರಿಸಿ ಎಲ್ರಿಗೂ. ಸಿಂಪಲ್ಲಾಗೆ ನಮ್ಮ ಧನ್ಯ ಇರಿಟೇಷನ್ ಆದರೆ ಈ ಥರ ಎಲ್ಲ ಡ್ರೆಸ್ ಹಾಕೊಳ್ಳಲ್ಲ, ಹಾಗಾಗಿ ಈ ಥರ ಸಿಂಪಲ್ಲಾಗೆ ಡ್ರೆಸ್ ತಂದಿದ್ದೀವಿ. ನಿಂಗೆ ಇಷ್ಟ ಆಯ್ತಮ್ಮ ಡ್ರೆಸ್ಸು? ಚಾಕ್ಲೇಟ್ ಎಷ್ಟು ತಿಂದೆ? ನಿನ್ನ ಎಲ್ರಿಗೂ ಕೊಡೋಕ್ಕಿಂತ ಮುಂಚೆ ನೀನೇ ಚಾಕ್ಲೇಟ್ ತಿಂದಿರ್ತಾನೆ, ನಿಜ ಒಪ್ಕ? ಇಲ್ಲ, ಸುಳ್ಳು ಹೇಳ್ಬೇಡ. ಇಲ್ಲ, ಫಸ್ಟು ತಗೊಂಡು ಮ್ಯಾಮರ್ತ ಕಟ್ ಮಾಡಿಸ್ಕೊಂಡು ಆಮೇಲೆ ಮ್ಯಾಮು ನನ್ನ ಚಾಕ್ಲೇಟ್ ಕೊಟ್ಟರು. ಇಷ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಅದು ತರಿಸಿ ಒಂದು ಬೇಕು ಅಂದ್ಲು, ಕೊಟ್ಟೆ. ಒಂದು ತಿಂದೆ ಏನಮ್ಮ. ಆಮೇಲೆ ಅಮ್ಮ ಅದು ಹೇಳಿದ್ದು ಸಾಂಗ್ ಹೇಳಿದ್ರಾ? ಖುಷಿ ಆಯ್ತಾ ಒಟ್ಟು? ಕೇಕು ಚೆನ್ನಾಗಿತ್ತಾ? ಕೇಕು ಸೂಪರ್ ಆಗಿತ್ತಲ್ವಾ ಕೇಕು? ಅಮ್ಮ ನನ್ನ ಪೈನಾಪಲ್ ಬೇಕಿತ್ತು. ಅದು ಪೈನಾಪಲ್ ಫ್ಲೇವರೇ ಮಗನೇ ಕೇಕು. ಏ ಜಶು, ಅದು ಪೈನಾಪಲ್ ಫ್ಲೇವರೇ ಕೇಕು. ಪೈನಾಪಲ್ ಫ್ಲೇವರು, ಪೈನಾಪಲ್ ಮೇಲೆ ಬರ್ಡೇ ಎಲ್ಲ ಮುಗೀತು. ಎಲ್ಲರೂ ಕೂಡ ಫುಲ್ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದಾರೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿ ಅವರು ಸುಸ್ತಾಗಿದ್ರು ಬೆಳಗ್ಗೆಯಿಂದ, ಹಾಗಾಗಿ ಮಲ್ಕೊಂಬಿಟ್ರು. ಜಶುನು ಕೂಡ ಜನ ಎಲ್ಲ ಬಂದಿದ್ರಲ್ಲ ನೋಡಿ ಸ್ವಲ್ಪ ಆಟ ಮಾಡ್ತಿದ್ದ, ಅವನು ಮಲ್ಕೊಂಬಿಟ್ಟ. ಧನ್ಯನೂ ಸಾಕಾಗಿದ್ಲು ಪಾಪ, ಅವಳು ಮಲ್ಕೊಂಡ್ರು, ನಮ್ಮ ಅವನು ಮಲ್ಕೊಂಬಿಟ್ರು, ಎಲ್ಲ ಮಲ್ಕೊಂಬಿಟ್ರು. ಹಾಗಾಗಿ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್. ಬಾಯ್.